ಎರಡನೇ ಬಾರಿ ವಿಚಾರಣೆ ಹೌದೌದು. ಈಗ ತನಿಖಾಧಿಕಾರಿಗಳು ನಮ್ಮನ್ನು ವಿಚಾರಣೆಗೆ ಕರೆದಿದ್ರು. ವಿಚಾರಣೆಗೆ ಬಂದಿದ್ದೇನೆ. ಹಲವಾರು ಕ್ವಶನ್ಗಳನ್ನು ಕೇಳಿದ್ದಾರೆ, ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕೆ ಉತ್ತರವನ್ನು ಕೂಡ ಹೇಳಿದ್ದೀನಿ. ಮತ್ತೆ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ನಾವು ಯಾವ ಸಂದರ್ಭದಲ್ಲಿ ನಿಮಗೆ ಡೇಟ್ ಕೊಟ್ಟಿಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ಯಾವ ಸಂದರ್ಭದಲ್ಲಿ ನೀವು ತನಿಖೆಗೆ ಬರಬೇಕಂತ ಕೂಡ ಸಹಕಾರ ಮಾಡಬೇಕಂತ ಹೇಳಿದರೆ ನಾನು ಸಹಕಾರ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಸೊ ಇಷ್ಟು ಬಿಟ್ಟರೆ ಬೇರೆ ಏನು ಇಲ್ಲ. ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತೇಳಿ ಆಲ್ರೆಡಿ ನಾನು ಅವತ್ತೇ ಏನು ಆ ಘಟನೆ ಆದ ದಿವಸವೇ ನಾನು ಏನು ಕೊಟ್ಟಿದ್ದೀನಿ. ಇದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ. ಪ್ರಮುಖವಾಗಿ ಜಗದೀಶ್ಗೆ ಒಂದು ನಿಮ್ಮ ನಂಟಿದೆ ಅಂತ ಹೇಳ್ತಾ ಇದ್ರು. ಈಗ ನಿನ್ನೆ ಅರೆಸ್ಟ್ ಮಾಡಿರುವ 4 ಜನಕ್ಕೂ ಕೂಡ ನಂಟಿದೆ ಅಂದ್ರೆ ನೋಡಿ, ಒಂದು ನಿಮಿಷ, ಯಾರು ಹೇಳ್ತಾ ಇರೋದು ಅದು? ನಾನು ಹೇಳ್ತಾ ಇದ್ದೀನಾ ಇಲ್ಲ ಬೇರೆ ಯಾರೋ ಹೇಳಿದಾರಾ? ಅದನ್ನ ಈಗ ನಾನು ಒಬ್ಬ ಜನಪ್ರತಿನಿಧಿ. ನನ್ನ ಜೊತೆ ಯಾರು ಬಂದು ಫೋಟೋ ತೆಗೆಸ್ಕೊತಾರೆ, ಯಾರು ನನ್ನ ಜೊತೆಗೆ ಕ್ರಿಮಿನಲ್ಸ್ ಇದ್ದಾರೆ, ನಾವೇನು ಪತ್ತೆ ಹಚ್ಚಕ್ಕಾಗದ? ಸೊ ಬರ್ತಾರೆ, ಫೋಟೋ ತೆಗೆಸ್ಕೊಂತಾರೆ, ಹೋಗಿದ್ರೆ ಆ ಫೋಟೋಗಳು ಆಗಿರ್ತಕ್ಕಂಥದ್ದು ನೀವು ಹಾಕಿದರೆ ನಾನು ಕೂಡ ನೋಡಿದ್ದೀನಿ. ಅಷ್ಟು ಬಿಟ್ಟರೆ ಯಾವುದೇ ಇದಿಲ್ಲ. ನನಗೂ ಈ ಪ್ರಕರಣಕ್ಕೂ ಸಂಬಂಧನೂ ಇಲ್ಲ. ಇನ್ಕ್ಲೂಡಿಂಗ್ ಜಗದೀಶ್ ಸೇರಿಸಿ 12 ಆರೋಪಿಗಳಿದ್ದಾರೆ, ಅರೆಸ್ಟ್ ಆಗಿರೋರು ಸೇರಿಸಿ ಯಾರಿಗೂ ಸಹ ನಿಮ್ಮ ಪರಿಚಯ ಇಲ್ವಾ? ಯಾರಿಗೂ ನನ್ನ ಪರಿಚಯ ಇಲ್ಲ. ಜಗದೀಶ್ ಇನ್ಕ್ಲೂಡಿಂಗ್ ಅವರು ಪರಿಚಯ ಇಲ್ಲ. ಒಂದು ನಿಮಿಷ ಸರ್, ನಿಮಗೆ ನೋಟಿಸ್ ಕೊಟ್ರಲ್ಲ ಪೊಲೀಸರು, ನೀವು ಕೇಳಿದ್ರ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ, ನನಗೆ ನೋಟಿಸ್ ಕೊಡಕ್ಕೆ ಏನ್ ಸಾಕ್ಷಿ ಇದೆ ನಿಮ್ಮ ಹತ್ರ ಅಂತ ಕೇಳಿದ್ರು? ಇಲ್ಲ, ಈಗ FIR ಆಗಿದೆಯಲ್ಲ, FIR ಆದಮೇಲೆ ಅವ್ರಿಗೆ ಕರೆಯೋದು ಅವ್ರ ಕರ್ತವ್ಯ. ಅವ್ರು ಕರೆದಿದ್ದಾರೆ, ವಿಚಾರಣೆಗೆ ನೋಟಿಸ್ ಕೊಟ್ಟಿದ್ದಾರೆ, ವಿಚಾರಣೆಗೆ ಬಂದಿದ್ವಿ. ಅವ್ರು ಏನು ಪ್ರಶ್ನೆ ಅಂತ ಹೇಳಿದ್ರೆ ಅದು ಉತ್ತರಗಳು ಹೇಳಿದ್ದೀವಿ. ಮುಂದೆ ತನಿಖೆಗೆ ಬರಬೇಕು ಅಂತ ಹೇಳಿದ್ರೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರೆ ಸಹಕಾರ ಕೊಡ್ತೀವಿ. ಸರ್ ಒಂದು ನಿಮಿಷ ಹೇಳಂಗಿಲ್ಲ, ಯಾವ ಲ್ಯಾಂಡು ಇದು ಏನು ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಯಾವ ರೀತಿ ನಿಮ್ಮ ಹತ್ರ ಪ್ರತಿಕ್ರಿಯೆ ಕೊಡಲಿ? ಆ ಶಿವಪ್ರಕಾಶ್ ಯಾರು? ಆ ಥರ ಆಗಂಗಿದ್ದೀರಾ? ಅವ್ನಿಗೆ ಯಾರು ನಾವು ಈ ಥರ ಹೇಳಿದಾರಲ್ಲ, ಅವತ್ತು ನಮ್ಮ ಮನೆ ಹತ್ರ ಬಂದು ಅವರು ನನ್ನನ್ನು ಕೇಳಿದಿದ್ರೆ, ಸರ್ ಈ ಥರ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ನಿಮ್ಮ ಕಡೆಯವರು ಅಂತ ಹೇಳಿದರೆ ನಾನೇ ಕರೆದು ಅವ್ರಿಗೆ ಯಾರಪ್ಪ ಏನು ಅಂತ ವಿಚಾರಣೆ ಮಾಡಿದ್ದೀನಿ. ಅವ್ನಿಗೇನು ಸಹಕಾರ ಕೊಡಬೇಕು ಮಾಡಿದ್ದೀವಿ. ಅದು ಬಿಟ್ಟು ನಮ್ಮ ಮೇಲೆ ಸಲ್ಲದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಕೂಡ ನಮ್ಗೆ ಕರೆದಿಲ್ಲ. ಪೊಲೀಸರು ಇರೀ, ಅದೇ ಪೊಲೀಸ್ ಕೂಡ ಕೊಟ್ಟಿದ್ದಾರೆ, ಪೊಲೀಸ್ ಇಲಾಖೆ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಕೊಟ್ಟಾಗ ಪೊಲೀಸರು ನಮ್ಮನ್ನು ಕರೆದು, ನೋಡ್ರಿ ಈ ಥರ ನಿಮ್ಮ ಮೇಲೆ ಯಾರೋ ಪ್ರಕರಣ ಕೊಟ್ಟಿದ್ದಾರೆ, ಯಾರು ಇವರು, ಏನು ಇದಕ್ಕೆ, ಯಾಕೆ ಇದು ಅಂತ ನಮ್ಮನ್ನು ಕೇಳಿದರೆ ಅದಕ್ಕೂ ಕೂಡ ಉತ್ತರ ಹೇಳ್ತಾ ಇದೆ. ಅದು ಕೂಡ ನಮ್ಮನ್ನು ಯಾರು ಕೂಡ ಕರೆದಿಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ಮೊನ್ನೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಕೊಟ್ಟಿದ್ದಾರೆ, ನಮ್ಮ ಸ್ಪೀಕರ್ ಅವರು ಕೊಟ್ಟಿದ್ದಾರೆ. ಸ್ಪೀಕರು ನಮ್ಮ ಶಾಸಕರ ರಕ್ಷಣೆ ಮಾಡೋಂಥದ್ದು ಅವ್ರ ಕರ್ತವ್ಯ. ಅದನ್ನು ಕೂಡ ಅವ್ರು ಮಾಡಿಲ್ಲ. DG ಅವರು ಕೊಟ್ಟಿದ್ದಾರೆ, ಆಯುಕ್ತರು ಕೊಟ್ಟಿದ್ದಾರೆ. ಯಾರಾದರೂ ಒಬ್ಬರು ಕರೆದು ಏನಪ್ಪ ಇದು, ಈ ಪ್ರಕರಣದ ಬಗ್ಗೆ ಏನಿದು, ಇದು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನಿದು ಅಂತೇಳಿ ಎಲ್ಲ ದುರುದ್ದೇಶ ಇಟ್ಕೊಂಡು ಕೊಟ್ಟಿದ್ದಾರೋ ಏನು ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ.